ಸೊ ಏನಾದ್ರು ಗುಡ್ ನ್ಯೂಸ್ ಇದೆಯಾ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತೇನು ಸ್ಪೆಷಲ್ ಅಂತ ಅಂದರೆ ಕಾರ್ತಿ ಅವರ ಅಮ್ಮ ಊರಿಂದ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ 1 ಇಯರ್ ಆಗಿತ್ತು ಅವರು ಬಂದು. ಅವ್ರು ಬರೋಷ್ಟೊತ್ತಿಗೆ ಸಾಯಂಕಾಲ ಆಗೋಗುತ್ತೆ. ಸೊ ನೋಡೋಣ ಇಲ್ಲಿರ್ತೀವಿ, ಏನು ಮಾಡ್ತೀವಿ ಅನ್ನೋದನ್ನೆಲ್ಲ ನಾನು ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ಆ್ಯಂಡ್ ನಾನು ಇವತ್ತಿನ ಡೇಟ್ ಪೂರ ಏನೆಲ್ಲ ಮಾಡ್ತೀನಿ ಅದನ್ನು ಕೂಡ ನಾನು ತೋರಿಸ್ತೀನಿ ವ್ಲಾಗಲ್ಲಿ. ಸೇಮ್ ಡೇನೇ ನಮ್ಮ ರಿಲೇಟಿವ್ ಒಬ್ಬರು ಫಂಕ್ಷನ್ ಇಟ್ಕೊಂಡಿದ್ರು. ಅಲ್ಲಿಗೆ ನಾವು ಹೋಗಬೇಕಾಗಿತ್ತು, ಬಟ್ ನಮಗೆ ಟೈಮ್ ಇರಲಿಲ್ಲ ಹೋಗೋದಕ್ಕೆ. ಸೊ ಹಾಗಾಗಿ ನಮ್ಮ ಅಜ್ಜಿ ಹೋಗಲೇಬೇಕಿತ್ತು ಆ ಫಂಕ್ಷನಿಗೆ. ಆ್ಯಂಡ್ ಏನಂತ ಅಂದರೆ ಅವ್ರು ಬ್ಯಾಂಗ್ಳೂರಿಗೆ ಬಂದು ಸೇರ್ಕೊಂಡ್ಮೇಲೆ ಯಾವುದೇ ಫಂಕ್ಷನ್ ಕೂಡ ಅಟೆಂಡ್ ಮಾಡ್ತಾರೆ ಇಲ್ಲ, ಬ್ಯಾಂಗ್ಳೂರಲ್ಲಿ ಇತ್ತು ಅಂತಲೇ ಹೋಗ್ತಾರೆ. ಸೊ ಹಾಗಾಗಿ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾಯಿದ್ರು, ನಾನು ಊರಲ್ಲಿದ್ದಾಗ ಎಲ್ಲ ಕಡೆ ಸುತ್ತಾಡ್ತಾಯಿದ್ದೆ, ಇಲ್ಲಿ ಕರ್ಕೊಂಡು ಬಂದುಬಿಟ್ಟು ನಾನು ಎಲ್ಲೂ ಹೋಗೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಸೊ ಹಾಗಾಗಿ ಅವ್ರನ್ನ ಕಳಿಸ್ಕೊಟ್ವಿ. ಇನ್ನು ನಮ್ಮ ಅಜ್ಜಿ ಊರಿಗೆ ಹೋಗ್ತು ಅಂತಂದರೆ ಇಬ್ಬರೇ ಮನೆಯಲ್ಲಿ ಇರಬೇಕಾಗುತ್ತೆ. ಅಕ್ಕನೂ ಕೆಲ್ಸಕ್ಕೆ ಹೋಗ್ತಾಳೆ ಆ್ಯಂಡ್ ತಂಗಿನೂ ಕೂಡ ಸ್ಕೂಲ್ಗೆ ಹೋಗ್ತಾಳೆ. ಹಾಗಾಗಿ ಮನೆಯಾಗ ಬಿಡಿಸ್ಕೊಂಡೆ. ಅವರಮ್ಮ ಬಂದಮೇಲೆ ನಾವು ಆಚೆ ಹೋಗಿದ್ವಿ. ಆ್ಯಂಡ್ ಅವರಮ್ಮ ಬಂದಮೇಲೆ ನಾನು ಯಾವುದೇ ರೀತಿ ವೀಡಿಯೋಸ್ ಕೂಡ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ, ಫುಲ್ ಬ್ಯುಸಿ ಆಗೋದೆ. ಆ್ಯಂಡ್ ಕಾರ್ತಿ ನೈಟ್ ಊಟಕ್ಕೆ ನಾನ್ ವೆಜ್ ತೊಗೊಂಡು ಬಂದಿದ್ದ, ಮಟನ್ ಮತ್ತು ಚಿಕನ್ ಎರಡೂ ಕೂಡ ತೊಗೊಂಡು ಬಂದಿದ್ದ. ಕಾರ್ತಿ ಅವರ ಅತ್ತೆ ಮಗ ಬರ್ತಾಯಿದ್ರು. ಸೊ ಹಾಗಾಗಿ ಆ್ಯಂಡ್ ಅವರಮ್ಮನೂ ಬಂದಿದ್ರು ಅಂತ ಹೇಳಿ ಸ್ಪೆಷಲ್ ಏನಾದ್ರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ವಿ. कैमरामैन जल्दी फोकस करो. रिपोर्टर चंदना, कैमरामैन. ಅಡುಗೆ ಎಲ್ಲ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗೋಗಿತ್ತು. ಸೊ ಊಟ ಮಾಡ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಆ್ಯಂಡ್ ನೈಟ್ ಊಟ ಆದಮೇಲೆ ನಮಗೆ ಐಸ್ ಕ್ರೀಮ್ ಇರಲೇಬೇಕು. ಅದು ನಾನ್ ವೆಜ್ ಇದ್ದಿದ್ದಿನ ಅಂತೂ ಮ್ಯಾಂಡೇಟರಿ. ಸೊ ಎಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಿಂದಿನ ದಿನ ನಾನು ಅಷ್ಟೇ ವ್ಲಾಗ್ ಮಾಡಿದ್ದು. ಸೊ ಎಲ್ಲ ಬಂದಿದ್ರು ಅಲ್ವಾ, ನನಗೆ ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತೇಳಿ ಸೊ ಬೆಳಗ್ಗೆನೇ ಬೇಗ ಎದ್ದು ರೂಬಿನ ವಾಕಿಂಗ್ ಕರ್ಕೊಂಡು ಹೋಗಿ ಟಿಫನಿಗೆ ಮೆಂತ್ಯ ಪಲಾವ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅವತ್ತು ಥರ್ಸ್ಡೇ ಆಗಿದ್ದರಿಂದ ಯಾರೂ ಕೂಡ ನಾನ್ ವೆಜ್ ತಿನ್ನಲ್ಲ. ಕಾರ್ತಿ ಒಬ್ಬ ತಿಂತಾನೆ, ಅದು ಬಿಟ್ಟರೆ ನಾನು ಅವರಮ್ಮ ನಾನ್ ವೆಜ್ ತಿನ್ನಲ್ಲ. ಸೊ ಹಂಗಾಗಿ ನಾನು ಸಪ್ರೇಟ್ ನಮಗೆ ವೆಜ್ನ ಕುಕ್ ಮಾಡ್ಕೊತಾ ಇದ್ದೆ. ನನಗೆ ಕುಕ್ಕಿಂಗ್ ಅಂತ ಅಂದರೆ ತುಂಬ ಇಷ್ಟ. ನನಗೆ ಏನಾದ್ರು ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರಬೇಕು ಅಥವಾ ನಾನು ಕುಕ್ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ಆ್ಯಂಡ್ ಈವನ್ ನಾನು ಅದನ್ನ ಟ್ರೈ ಕೂಡ ಮಾಡ್ತಾಯಿರ್ತೀನಿ. ಇಲ್ಲಿ ಪಲಾವ್ ಮಾಡ್ತಿರೋದ್ರಿಂದ ಪಲಾವ್ ಅಂತಂದರೆ ತುಂಬ ಕ್ಯಾಶುವಲ್ ರೆಸಿಪಿ, ಎಲ್ಲರ ಮನೆಯಲ್ಲೂ ಸೇಮ್ ಮೆಥಡೇ ಇರುತ್ತೆ. ಸೊ ಹಾಗಾಗಿ ನಾನು ಯಾವುದೇ ರೀತಿಯಾದಂಥ ರೆಸಿಪೀಸ್ನ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ. ನಾನು ಮದುವೆ ಆಗೋಕ್ಕೂ ಮುಂಚೆ ನಮ್ಮ ಮನೆಯಲ್ಲಿ ಪ್ರತಿ ಈವ್ನಿಂಗ್ ಏನಾದ್ರು ಒಂದು ಸ್ನ್ಯಾಕ್ಸ್ ಇರ್ತಾಯಿತ್ತು. ಅದು ಯೂಟ್ಯೂಬ್ ನೋಡ್ಕೊಂಡಾಗಲಿ ಅಥವಾ ಇನ್ಸ್ಟಾ ರೀಲ್ಸ್ ನೋಡ್ಕೊಂಡಾಗಲಿ ಅದು ಎಕ್ಸಾಕ್ಟ್ ಹೇಗೆ ಬರುತ್ತೋ ಹಾಗೆ ಟ್ರೈ ಮಾಡ್ತಿದ್ದೆ. ಅದು ಏನಾದ್ರು ಫ್ಲಾಪ್ ಆಯಿತು ಅಂತಲೇ ನೆಕ್ಸ್ಟ್ ಡೇ ಅದನ್ನೇ ನಾನು ಮಾಡ್ತಾಯಿದ್ದೆ, ಏನು ತಪ್ಪಾಗಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಆ್ಯಂಡ್ ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿಗೆ ನನ್ನ ಕುಕಿಂಗ್ ಸ್ಕಿಲ್ಸ್ ಅಂತಂದರೆ ತುಂಬ ಇಷ್ಟ. ಆ್ಯಂಡ್ ನಾನು ಎಲ್ಲ ಕೆಲಸಗಳಲ್ಲಿ ನನಗೆ ಇವರಿಬ್ರದ್ದು ಒಂದು ಟೆನ್ಷನ್ ಆಗೋಗಿತ್ತು. ಇಬ್ಬರು ಕೂಡ ಊಟ ಕರೆಕ್ಟಾಗಿ ಮಾಡ್ತಾ ಇರಲಿಲ್ಲ. ನಮ್ಮ ಅಜ್ಜಿನೂ ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಅಜ್ಜಿ ವಾಯ್ಸ್ ಕೇಳೋ ತನಕ ಅವ್ರಿಗೇನೋ ಸಮಾಧಾನ ಅನ್ನೋದೇ ಇರ್ತಾಯಿರಲಿಲ್ಲ. ಯಾವುದೇ ಗಾಡಿ ಓಡಾಡಿದ್ರು ಕೂಡ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಬಂದ್ಲು ಅಂತ ಹೋಗೋಗಿ ನೋಡ್ತಾಯಿದ್ರು. ಆ್ಯಂಡ್ ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ಅವರಿಗೆ ಕೈ ಕಾಲೆಲ್ಲ ಕಟ್ಟಂಗೆ ಆಗೋಗಿತ್ತು. ಅಲ್ಲಿ ಅಂತಲೇ ಸ್ವಲ್ಪ ಖಾಲಿ ಜಾಗಗಳು ಜಾಸ್ತಿ ಇದೆಯಾ, ಓಡಾಡಿಕೊಂಡು ಕೆಳಗೆ ಇಳ್ಕೊಂಡೆಲ್ಲ ಬರ್ತಾರೆ. ಇಲ್ಲಿ ಏನಂತಾನೆ ಮೇನ್ ರೋಡ್ ಪಕ್ಕದಲ್ಲೇ ಇರೋದ್ರಿಂದ ಗಾಡಿಗಳು ಬರುತ್ತೆ ಅನ್ನೋ ಕಾರಣದಿಂದ ಅವ್ರನ್ನ ಕೆಳಗೆ ಬಿಡ್ತಾ ಇರಲಿಲ್ಲ. ಪಲಾವ್ ಮಾತ್ರ ತುಂಬ ಚೆನ್ನಾಗಿ ಸ್ಪೈಸಿ ಆಗಿತ್ತು. ಆ್ಯಂಡ್ ಇಲ್ಲಿ ಇವನು ಸ್ಪ್ರೈಟ್ ತೊಗೊಂಡು ಬಂದುಬಿಟ್ಟು ಏನೋ ಕಿತಾಪತಿ ಕೆಲಸ ಮಾಡ್ತಾಯಿದ್ದ. ಏನಂತಾನೆ ಅಲ್ಲಿ ಹಿಂದ್ಗಡೆ ಕೋಡ್ ಕೊಟ್ಟಿದ್ರು ಅಲ್ವಾ, ಅದರಲ್ಲಿ ಏನೋ 100 ರೂಪೀಸ್ ಕ್ಯಾಶ್ ಬ್ಯಾಗ್ ಅಂತ ಬರುತ್ತೆ ಅಂತ ಹಾಕಿದ್ರು. ಸೊ ಇವ್ನು ಟ್ರೈ ಮಾಡೋಣ ನೋಡೋಣ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದ. ಅಲ್ಲಿ ಏನಂತಾನೆ ಕೇಳಿರೋ ಕ್ವಶನ್ಸ್ನೇ 1000 ಸಲ ಕೇಳ್ತಾಯಿದ್ರು. ಇವನಿಗೂ ಕೋಪ ಹತ್ಬಿಟ್ಟು ಹೋದ್ರೆ ಹೋಯ್ತು ಅಂತ ಹೇಳಿಬಿಟ್ಬಿಟ್ಟ. ಅದು ಬರೋ ತನಕ ಟ್ರೈ ಮಾಡ್ತಾಯಿದ್ದೆ, ಅದು ಆಗಲಿಲ್ಲ. ತುಂಬ ಜನಕ್ಕೆ ಶೇರ್ ಮಾಡಿ ಅಂತೆಲ್ಲ ಏನೋ ಕ್ವಶನ್ ಕೇಳ್ತಾಯಿತ್ತು. ಸೊ ಹಂಗಾಗಿ ಅಲ್ಲೇ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಎಲ್ಲ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು
ಸೊ ಟಿ ವಿ ನೋಡ್ಕೊಂಡು ಕೂತಿದ್ವಿ. ಆಗಲೇ ಹೇಳ್ದಂಗೆ ಇವತ್ತು ಥರ್ಸ್ಡೇ ಆಗಿದ್ದರಿಂದ ನಾವು ನಾನ್ ವೆಜ್ ಏನೂ ತಿನ್ನಲ್ಲ. ಸೊ ಹಂಗಾಗಿ ನನಗೆ ಅವ್ರ ಅಮ್ಮಂಗೆ ತಿಳಿ ಸಾರು ಥರ ಏನಾದ್ರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ವಿ. ಆ್ಯಂಡ್ ನನ್ನ ಕುಕ್ಕಿಂಗ್ ಪಾರ್ಟ್ನರ್ಸ್ ಕಾಣಿಸ್ತಿದ್ದಾರಲ್ಲ ಹಾರರ್ ರೂಬಿ, ಸೊ ಅವರಿಬ್ಬರು ಕೂತ್ಕೊಂಡು ಅಲ್ಲಿ ಪಕ್ಕದಲ್ಲಿ ಕಿತಾಪತಿ ಕೆಲಸಗಳು ಮಾಡ್ತಾಯಿದ್ರು. ಅವ್ರ ಜೊತೆ ಹಾಗೆ ಟೈಮ್ ಪಾಸ್ ಮಾಡ್ಕೊಂಡು ಅಡುಗೆ ಎಲ್ಲ ಮಾಡಿದೆ. ಬಟ್ ಏನಂತಂದರೆ ಅಡುಗೆ ಏನೋ ಮಾಡಿದೆ, ಆದರೆ ಯಾರೂ ಕೂಡ ಊಟ ಮಾಡಲಿಲ್ಲ. ಅವರ ಮಮ್ಮಿ ಟ್ಯಾಬ್ಲೆಟ್ಸ್ ತೊಗೊಂಡಿದ್ರು ಹುಷಾರಿರಲಿಲ್ಲ ಅಂತೇಳಿ. ಸೊ ಅವರು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ, ನಂಗೆ ನಿದ್ದೆ ಬರ್ತಾಯಿದೆ ಅಂತ ಹೇಳಿ ಮಲ್ಕೊಂಡ್ರು. ಇನ್ನು ಕಾರ್ತಿಕ್ ಕೂಡ ನೀಟಾಗಿ ನಿದ್ದೆ ಇರಲಿಲ್ಲ ಅಂತ ಅವನು ಮಲ್ಕೊಂಡಿದ್ದ. ಇನ್ನು ನಾನೊಬ್ಬಳೇ ಹೇಗೆ ಊಟ ಮಾಡಲಿ, ಸೊ ನಾನು ಕೂಡ ಊಟ ಮಾಡಲಿಲ್ಲ. ಕುಕ್ಕರ್ ವಿಸಿಲ್ ಹೊಡಿಯೋ ತನಕ ಟೈಮ್ ಇತ್ತಲ್ಲ, ಸೊ ಹಂಗಾಗಿ ಬಾಲ್ಕನಿಯಲ್ಲಿ ಹೆಂಗಿದ್ರು ಬಿಸಿಲು ಚೆನ್ನಾಗಿ ಬರ್ತಾಯಿತ್ತು ಅಂತೇಳಿ ಅವರನ್ನು ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಆಟ ಆಡ್ಕೊಂಡು ಕೂತಿದ್ದೆ. ತುಂಬ ದಿನಗಳೇ ಆಗೋಗಿತ್ತು ನಾನು ಅವರಿಬ್ಬರ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡಿ. ಹೋದ್ರೂ ಕೂಡ ಮ್ಯಾಕ್ಸಿಮಮ್ 1/2 ಅವರ್ ಇರ್ತಾಯಿದ್ದೆ ಅಷ್ಟೇ ಆ ಮನೆಯಲ್ಲಿ. ಅಲ್ಲೂ ಕೂಡ ಹೋದ್ರೂ ಕೂಡ ಪಕ್ಕದಲ್ಲಿ ಬಂದು ಮಲ್ಕೊತಾಯಿದ್ರು ಇಬ್ಬರು ಕೂಡ. ಆ್ಯಂಡ್ ಏನಂತ ಅಂದರೆ ಇಬ್ಬರು ಸೇರ್ಕೊಂಡ್ಬಿಟ್ರೆ ಮನೆಯೆಲ್ಲ ಗಲೀಜು ಮಾಡಿ ಇಕ್ಕಿರ್ತಾರೆ. ಅವರಿಬ್ರಿಗೂ ಒಂದು ಹೂವು ಸಿಗೋಂಗಿಲ್ಲ, ಒಂದು ಪೇಪರ್ ಸಿಗೋಂಗಿಲ್ಲ, ಮನೆಯೆಲ್ಲ ಫುಲ್ ಗಲೀಜು ಮಾಡಿ ಇಕ್ಕಿರ್ತಾರೆ. ಆ್ಯಂಡ್ ಇವಾಗ ಬಂದಾಗ 2 ಮ್ಯಾಟ್ ಕಿತ್ತಾಕಿ ಅದು ಏನೂ ಆಟಾಡೋಕ್ಕೆ ಸಿಕ್ಕಿಲ್ಲ ಅಂತ ಕಾರ್ತಿ ಅದ್ರ ಗೊಂಬೆಗಳನ್ನೆಲ್ಲ ಎಸೆದ್ಬಿಟ್ಟಿದ್ದಾನೆ ಬೇಡ ಅಂತ ಹೇಳಿ. ಸೊ ಎಲ್ಲ ಮ್ಯಾಟ್ಗಳನ್ನೂ ಕಿತ್ತಾಕ್ಬಿಟ್ಟು ಹೋಗೋರು ಇಬ್ಬರೂ ಕೂಡ. ರೂಬಿ ನಾನು ಆರ ಎತ್ಕೊಂಡಿರೋದಕ್ಕೆ ಮುನ್ಸ್ಕೊಂಡು ಹೋಗ್ಬಿಟ್ಟವಳೆ. ಇವರಿಬ್ರಿಗೂ ಒಬ್ಳು ಎತ್ಕೊಂಡ್ರೆ ಒಬ್ಳಿಗಾಗಲ್ಲ, ಇನ್ನೊಬ್ಳು ಎತ್ಕೊಂಡ್ರೆ ಇನ್ನೊಬ್ಳಿಗಾಗಲ್ಲ. ನಾವೀಗ ಪಿಜ್ಜಾ ತಿನ್ನೋಕ್ಕೆ ಪಿಜ್ಜಾ ತೊಗೊಂಡೋಗೋಕ್ಕೆ ಅಂತ ಬಂದಿದ್ದೀವಿ. ಬುಕ್ ಮಾಡಿ. ಯಾವುದು ಹೇಳು, ಲಾಸ್ಟ್ ಟೈಮ್ ತೊಗೊಂಡಿದ್ದಲ್ಲ. ಕಾರ್ತಿ ಅವರಮ್ಮ ಬಂದಾಗಿಂದ ನಾವು ಎಲ್ಲೋ ಆಚೆ ಹೋಗೋಕ್ಕಾಗಿಲ್ಲ, ಡ್ಯೂ ಟು ಸಮ್ ರೀಸನ್ಸ್ ನಾವು ಅವ್ರನ್ನ ಆಚೆ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಮನೆಗೇ ಪಿಜ್ಜಾ ತೊಗೊಂಡು ಬಂದು ತಿನ್ನೋಣ ಅಂತ ಹೇಳಿ ನಮ್ಮ ಮನೆ ಹತ್ರನೇ ಪಿಜ್ಜಾದು ಮೋಜೋ ಪಿಜ್ಜಾ ಅಂತ ಔಟ್ಲೆಟ್ ಓಪನ್ ಆಗಿದೆ. ಆ್ಯಂಡ್ ನಮ್ಗೆ ಇತ್ತೀಚೆಗೆ ಮೋಜೋ ಪಿಜ್ಜಾನೇ ಇಷ್ಟ ಆಗಿಬಿಟ್ಟಿದೆ ಡಾಮಿನೋಸ್ಗಿಂತ. ಯಾಕೆ ಅಂತಂದರೆ ಇದು ಬೇಸ್ ಡಫ್ ಏನಿದೆ ಅದು ತುಂಬ ಸಾಫ್ಟಾಗಿರುತ್ತೆ. ಸೊ ಹಾಗಾಗಿ ಈಸಿಯಾಗಿ ಕೂಡ ಡೈಜೆಸ್ಟ್ ಆಗುತ್ತೆ, ಏನೋ ತುಂಬ ಹೆವಿ ತಿಂದ್ವಿ ಅಂತ ಏನು ಅನಿಸಲ್ಲ. ಸೊ ಹಾಗಾಗಿ ನಾವು ಇದನ್ನೇ ಈಗ ಪ್ರಿಫರ್ ಮಾಡ್ತಾಯಿದ್ದೀವಿ. ಆ್ಯಂಡ್ ನೀವೆಲ್ಲ ಅನ್ಕೋತಾ ಇರ್ತೀರ ಏನು ಕಾರ್ತಿ ಅವರ ಅಮ್ಮನ ಜಾಸ್ತಿ ವ್ಲಾಗಲ್ಲಿ ತೋರಿಸೇ ಇಲ್ಲ ಅಂತ. ಸೊ ನನಗೇನಂತಾನೆ ನನಗೆ ಎಲ್ಲರ ಮುಂದೆ ವ್ಲಾಗ್ ಮಾಡಿ ಅಭ್ಯಾಸ ಇಲ್ಲ. ಆ್ಯಂಡ್ ಇದು ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಕ್ಯಾಮ್ರಾ ಫೇಸ್ ಮಾಡೋಕ್ಕೇ ಭಯ ಆಗ್ತಾಯಿತ್ತು. ಸೊ ಹಂಗಾಗಿ ನಾನು ಜಾಸ್ತಿ ಕ್ಯಾಪ್ಚರ್ ಮಾಡಿಲ್ಲ. ಅಲ್ಲಲ್ಲಿ ಸ್ವಲ್ಪ ಬಿಟ್ಸ್ ಆಫ್ ಪೀಸಸ್ ಮಾತ್ರ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಅದು ಪಿಜ್ಜಾ ಮೇಲೆ ಇಟ್ಕೊಟ್ಟಿದ್ರಲ್ಲ ಅದರಲ್ಲಿ ಕಾರ್ತಿ ಇಟ್ಕೊಂಡು ಡೈನಿಂಗ್ ಟೇಬಲ್ಲು, ಸೊ ನೋಡು ಡೈನಿಂಗ್ ಟೇಬಲ್ ತೊಗೊಂಡು ಬರೋಂಗೆ ಇಲ್ಲ, ಇದ್ರ ಮೇಲೆ ಕುತ್ಕೊಂಡು ತಿನ್ನು ನೀನು ಇನ್ಮೇಲಿಂದ ಅಂತ ಎಲ್ಲ ಕಾಮಿಡಿ ಮಾಡ್ತಾಯಿದ್ದ. ಸೊ ಈಗಲೂ ಅಷ್ಟೇ ಅಲ್ಲಿ ಅದು ಕೊಟ್ಟಿದ್ರಲ್ಲ ಅದನ್ನ ಜೋಡಿಸಿಕ್ಬಿಟ್ಟು ಇಲ್ಲಿ ನೀನು ಕುತ್ಕೊ ಇಲ್ಲಿ ನಾನು ಕುತ್ಕೋತೀನಿ ಮಧ್ಯದಲ್ಲಿ ಇರೋದ್ರಲ್ಲಿ ನಾವು ಪಿಜ್ಜಾ ಇಟ್ಕೊಂಡು ತಿನ್ನೋಣ ಅಥವಾ ಬೇರೆ ಏನಾದ್ರು ತೊಗೊಂಡು ಬಂದು ತಿನ್ನೋಣ ಅಂತೆಲ್ಲ ಹೇಳ್ತಾ ಇದ್ದ. ಅವನೇನಂತ ಅಂದರೆ ಮಿನಿಟ್ನ ಅವ್ನು ಎಂಜಾಯ್ ಮಾಡಬೇಕು, ಮಕ್ಕಳ ಥರ ಮಿನಿಟ್ನ ಎಂಜಾಯ್ ಮಾಡ್ತಾನೆ ಅವನು. ನಾನೇ ಸ್ವಲ್ಪ ಶೈ ನೇಚರ್, ನನಗೆ ಅವ್ನು ಎಂಜಾಯ್ ಮಾಡ್ತಾಯಿದ್ರೆ ಸುಮ್ಮನೆ ಇರು ಅಂತ ಹೇಳಿ ನಾನು ಸುಮ್ಮನೆ ಇರಿಸ್ಬಿಡ್ತೀನಿ ಅವನ್ನ. ದಿನ ರಾತ್ರಿ ಅದೇ ತಿಂತೀಯ. ಊಟ ಮಾಡೋಕ್ಕಾಗ್ತದೆ. ಇದರಲ್ಲಿ ಎಷ್ಟು ಖಾಲಿ ಮಾಡಿದ್ದೀವಿ ಅಲ್ಲ? 6 ಹಾಕಿದ್ದೆ, ಒಂದು ವೇಸ್ಟ್ ಆಯಿತು. ಇನ್ನು ಕಾರ್ತಿ ಅವರಮ್ಮ ಊರಿಂದ ಬರ್ಬೇಕಾದ್ರೆ ನಾಟಿ ಮೊಟ್ಟೆ ಆ್ಯಂಡ್ ಊರಲ್ಲಿ ರೀಸೆಂಟಾಗಿ ಮಾರಿ ಹಬ್ಬ ಆಯಿತು, ಆವಾಗ ತಂಬಿಟ್ಟು ಮಾಡ್ತಾರಲ್ವ ಆ ತಂಬಿಟ್ಟನ್ನೆಲ್ಲ ತೊಗೊಂಡು ಬಂದಿದ್ರು. ಆ್ಯಂಡ್ ಗೆಣಸು ಬೆಳೆದಿದ್ದಾರೆ, ಗೆಣಸನ್ನು ಕೂಡ ತೊಗೊಂಡು ಬಂದಿದ್ರು. ಆ್ಯಂಡ್ ನಮ್ಮ ಅಜ್ಜಿಗೋಸ್ಕರ ವಿಳ್ಯದೆಲ್ಲ ತೊಗೊಂಡು ಬಂದಿದ್ರು. ಕಾರ್ತಿ ಅವರಮ್ಮ ಊರಿಗೆ ಹೋಗೋಕ್ಕೆಲ್ಲ ರೆಡಿ ಆಗಿದ್ರು. ಆ್ಯಂಡ್ ನಾನು ದೀಪ ಹಚ್ಚಿಸಂಗಿರಲಿಲ್ಲ, ಸೊ ಅವರಿಗೇನೆ ದೀಪ ಹಚ್ಚಿಸಿ ಅಂತ ಹೇಳಿದ್ದೆ. ಸೊ ಕಾರ್ತಿ ಅವರಮ್ಮ ಬೆಳಗ್ಗೆನೇ ಊರಿಗೆ ಹೋಗಬೇಕು ಅಂತ ರೆಡಿ ಆಗಿದ್ದರು. ಆ್ಯಂಡ್ ಆನ್ ದ ವೇ ಹೋಗ್ತಾ ನನ್ನ ಕಾಲೇಜ್ ಹತ್ರ ಡ್ರಾಪ್ ಮಾಡಿ, ಫಸ್ಟು ನನ್ನ ಕಾಲೇಜ್ ಸಿಗುತ್ತೆ ಆಮೇಲೆ ಶ್ರೀನಗರ ಬಸ್ ಸ್ಟಾಪ್ ಸಿಗೋದು. ಸೊ ಹಂಗಾಗಿ ಫಸ್ಟು ನಾನು ಡ್ರಾಪ್ ಮಾಡಿ ಅವರು ಬಸ್ ಸ್ಟಾಪ್ ಹತ್ರ ಹೋದರು. ಬಸ್ ಸ್ಟಾಪ್ಗೆ ಹೋಗೋಕ್ಕೂ ಮುಂಚೆ ಅವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಹೋಗ್ತಾರೆ. ನನ್ನ ಕಾಲೇಜ್ ಹತ್ರ ಡ್ರಾಪ್ ಮಾಡಿ ಅವತ್ತು ಶುಕ್ರವಾರ ಆಗಿತ್ತು. ಸೊ ಹಂಗಾಗಿ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಸೊ ದೇವಸ್ಥಾನ ತುಂಬ ರಶ್ ಇತ್ತಂತೆ. ಕಾರ್ತಿ ಅವರಮ್ಮ ಊರಿಗೆ ಹೋದ್ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂನೇ ಮಾಡಲಿಲ್ಲ. ಸೊ ಅವರಮ್ಮ ಹೋಗಿ 2 ದಿನ ಆದಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಕಾರ್ತಿ ಅವರಮ್ಮ ಬಂದರೂ ಕೂಡ ಜಾಸ್ತಿ ದಿನ ಬ್ಯಾಂಗ್ಳೂರಲ್ಲಿರೋಲ್ಲ, ಅಥವಾ ಎಲ್ಲೇ ಹೋದರೂ ಅವ್ರು ಜಾಸ್ತಿ ದಿನ ಅಂತ ಇರೋಲ್ಲ, 1 ಡೇ ಮ್ಯಾಕ್ಸಿಮಮ್ ಆಗಿರ್ತಾರೆ. ಯಾಕೆ ಅಂತಂದರೆ ಊರಲ್ಲಿ ಕಾರ್ತಿ ಅವರಪ್ಪ ಒಬ್ಬರೇ ಇರ್ತಾರೆ ಆ್ಯಂಡ್ ಊಟ ತಿಂಡಿಗೆಲ್ಲ ಸಮಸ್ಯೆ ಆಗುತ್ತೆ ಅಂತ. ಸೊ ಹಾಗಾಗಿ ಅವ್ರು ಆಲ್ಮೋಸ್ಟ್ ಬೆಂಗಳೂರಿಗೆ ಬಂದು 1 ವರ್ಷ ಆಗಿತ್ತು. ಸೊ 1 ವರ್ಷ ಆದಮೇಲೆ ಅವ್ರು ಬೆಂಗಳೂರಿಗೆ ಬಂದಿದ್ದು 2 ಡೇಸ್ ಇದ್ದರು ಅಷ್ಟೇ.
ಆಮೇಲೆ ಏನಂತಾರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದೆರಡು ಮೂರು ಡಿ ಎಮ್ಸ್ ಬರ್ತಾಯಿದೆ ಆ್ಯಂಡ್ ಫ್ರೀಕ್ವೆಂಟ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿರೋ ಕ್ವಶನ್ಸ್ ಏನಂತ ಅಂದರೆ ನಿಮ್ಗೆ ಯಾವಾಗ ಗುಡ್ ನ್ಯೂಸು ಏನಾದ್ರು ಗುಡ್ ನ್ಯೂಸ್ ಇದೆಯಾ ಅಂತ ಹೇಳಿ. ಯಾಕೆ ಇನ್ಸ್ಟಾಗ್ರಾಮಲ್ಲಿ ಯಾಕೆ ಆ ಥರ ಕ್ವಶನ್ಸ್ ಬರ್ತಿರೋದು ಅಂತಾರೆ, ನಾನು ಮೊದಲಿನ ಥರ ರೀಲ್ಸ್ ಮಾಡಾಗ್ತಾಯಿಲ್ಲ, ರೇರಾಗಿ ರೀಲ್ಸ್ ಮಾಡಾಗ್ತಾ ಇರೋದು ಆ್ಯಂಡ್ ಸ್ವಲ್ಪ ವೆಯ್ಟ್ ಗೇನ್ ಕೂಡ ಆಗಿದ್ದೀನಿ ಅಲ್ವಾ, ಹಂಗಾಗಿ ಏನಾದ್ರು ಗುಡ್ ನ್ಯೂಸ್ ಇದೆಯಾ ಅಂತೆಲ್ಲ ಕೇಳ್ತಾ ಇದ್ದೀರಾ. ಸೊ ಆ ಥರ ಯಾವುದೂ ಇಲ್ಲ. ಸೊ ವೆಯ್ಟ್ ಗೇನ್ ಆಗಿರೋ ರೀಸನ್ ಏನು ಅಂತಾನೆ ಅಫ್ಕೋರ್ಸ್ ಹ್ಯಾಪಿ ರಿಲೇಷನ್ಶಿಪ್ಪಲ್ಲಿದ್ದಾಗ ವೆಯ್ಟ್ ಗೇನ್ ಆಗ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ನಾನು ಕೂಡ ವೆಯ್ಟ್ ಗೇನ್ ಆಗಿದ್ದೀನಿ. ಆಮೇಲೆ ಇನ್ನೊಂದು ಏನು ಎಫೆಕ್ಟ್ ಅಂತ ಅಂದರೆ ನಾನು 1 ಮಂತ್ ಜಿಮ್ಗೆ ಹೋಗಿ ಡ್ರಾಪ್ ಔಟ್ ಮಾಡಿಬಿಟ್ಟೆ. ಸೊ ಅದ್ರದ್ದು ಕೂಡ ಏನೋ ಹೇಳ್ತಾರೆ ಜಿಮ್ ಹೋಗಿ ಬಿಟ್ಟರೆ ದಪ್ಪ ಆಗ್ತಾರೆ ಅಂತ, ಅದೆಷ್ಟು ನಿಜಾನೂ ಸುಳ್ಳು ಗೊತ್ತಿಲ್ಲ. ಸೊ ಅದು ಒಂದು ಕಾರಣ ಆಗಿರ್ಬೋದೇನೋ. ಏನಂತ ಅಂದರೆ ಎಲ್ರಿಗೂ ಬೇಡೋದಿಷ್ಟೇ, ಇನ್ನು 2 ಇಯರ್ಸ್ ತನಕ ನಮ್ಮಿಂದ ಯಾವುದೇ ಗುಡ್ ನ್ಯೂಸ್ ಅಂತ ಏನೂ ಬರೋಲ್ಲ. ಸೊ ನಮ್ಮದೇ ಆದಂಥ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಇದೆ ಆ್ಯಂಡ್ ನನಗೇನಂತ ಅಂದರೆ ನಮ್ಮ ಮಧ್ಯೆ ಸ್ವಲ್ಪ ಇಶ್ಯೂಸ್ ಇದೆ ಆ್ಯಂಡ್ ಫ್ಯಾಮಿಲಿ ಅಥವಾ ಕಾಂಟ್ರವರ್ಸಿ ಏನೋ ಒಂದು ನಡೀತಾ ಇದೆಯಲ್ಲ, ಸೊ ಅದೆಲ್ಲ ಕ್ಲಿಯರ್ ಆಗಬೇಕು. ನನ್ನ ಆ ಜರ್ನಿಯಲ್ಲಿ ಅವರು ಇರಬೇಕು ಆ್ಯಂಡ್ ನಾನು ಆ ಜರ್ನಿಯಲ್ಲಿ ಫುಲ್ ಎಂಜಾಯ್ ಮಾಡಬೇಕು, ಹ್ಯಾಪಿಯಾಗಿರಬೇಕು, ಈಚ್ ಮೂಮೆಂಟ್ಸ್ನೂ ಕೂಡ ನಾನು ಫೀಲ್ ಮಾಡಬೇಕು, ಅದು ನನ್ನ ಆಸೆ. ಸೊ ಹಾಗಾಗಿ ಅದೊಂದು ಮತ್ತು ನನ್ನ ಸ್ಟಡೀಸ್ ಕಂಪ್ಲೀಟ್ ಆಗಬೇಕು ಅಲ್ಲ. ಸೊ ನನ್ನ ಸ್ಟಡೀಸ್ ಕಂಪ್ಲೀಟ್ ಆಗಬೇಕು, ಆ ಕಂಪ್ಲೀಟ್ ಆದಮೇಲೆ ನಾವು ಅದಕ್ಕೆ ಪ್ಲ್ಯಾನ್ ಮಾಡೋದು. ಸೊ ಹಂಗಾಗಿ ಯಾವುದೇ ಥರದಂಥ ಗುಡ್ ನ್ಯೂಸ್ ಆಗಲಿ ಏನಾಗಲಿ ಏನೂ ಇಲ್ಲ. ಸೊ ಈ ಕ್ವಶನ್ಸ್ ಅಥವಾ ಈ ಡೌಟ್ ಯಾರ್ಯಾರಿಗೆಲ್ಲ ಇತ್ತು, ಸೊ ಈಗ ಕ್ಲಾರಿಫೈ ಆಗಿದೆ ಅಂತ ಅನ್ಕೋತೀನಿ. ಸೊ ಎಸ್, ಇಷ್ಟು ಅಂದರೆ ಈ ವಾರ ತುಂಬ ಲೇಟ್ ಆಯಿತು ನಾನು ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ. ಸೊ ಸಾರಿ ಫಾರ್ ದ್ಯಾಟ್. ಇನ್ನು ಮುಂದೆ ಹಂಗಾಗಲ್ಲ, ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಬರ್ತಾ ಹೋಗುತ್ತೆ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.